ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂತಹ ದಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರ ದಾನ ಅಥವಾ ಬತ್ತಿಗಳ ದಾನ, ಇದು ಅನಂತ ಪುಣ್ಯವನ್ನು ನಮಗೆ ಕೊಡುತ್ತೆ. ಈ ಒಂದು ಅಧಿಕ ಮಾಸದಲ್ಲಿ 33 ಸಂಖ್ಯೆಯಲ್ಲಿ ಮಾಡ್ತಕ್ಕಂಥ ದಾನಗಳು ನೋಡ್ರಿ. ಮೊದಲನೇದಾಗಿ ಇದು ಮಂಗಳಾರತಿ ಬತ್ತಿ, ದೇವರಿಗೆ ದಿನನಿತ್ಯ ಮಾಡುವಂಥ ಮಂಗಳಾರತಿ ಬತ್ತಿ. ಈ ಮಂಗಳಾರತಿ ಬತ್ತಿ ನಾನಿಲ್ಲಿ 33ರಷ್ಟು ತೊಗೊಂಡಿದ್ದೀನಿ. 33 ಸಂಖ್ಯೆಯಲ್ಲಿನೇ ದಾನಗಳನ್ನು ಮಾಡಬೇಕು. ಏನೇ ದಾನ ಮಾಡಿದ್ರೂ 33. ಹಾಗೆ ಗೆಜ್ಜೆ ವಸ್ತ್ರ, ಇದು 33 ಗೆಜ್ಜೆ ಇರ್ತಕ್ಕಂಥದ್ದು, 33 ಜೊತೆ ಆ ರೀತಿಯೂ ತೊಗೋಬೋದು. ಅಥವಾ 33 ಗೆಜ್ಜೆ ಇರುವಂಥದ್ದು ಒಂದು ಉಂಡೆ, ಈ ರೀತಿ ಇದು 33 ಗೆಜ್ಜೆ ಇದೆ. ಹೀಗೆ ಒಂದು ಉಂಡೆನಾದರೂ ಕೊಡ್ಬೋದು, ಎರಡನ್ನಾದರೂ ಕೊಡ್ಬೋದು, ಅಥವಾ 33 ಗೆಜ್ಜೆ ಇರ್ತಕ್ಕಂಥ ಗೆಜ್ಜೆ ವಸ್ತ್ರವನ್ನು ದಾನವಾಗಿ ಕೊಡ್ತಕ್ಕಂಥದ್ದು. ಇದು ಒಂದಾದರೂ ಕೊಡ್ಬೋದು, 33ರದ್ದು ಒಂದು ಕೊಡ್ಬೋದು, ಅಥವಾ 2, 3 ಅಥವಾ 33 ಈ ರೀತಿಯದ್ದು 33 ಸಹ ಕೊಡ್ಬೋದು. ಗೆಜ್ಜೆ ಅಂದರೆ ಗೊತ್ತಾಗುತ್ತಲ್ಲ, ಈ ರೀತಿ ಇಲ್ಲಿಂದ ಇಲ್ಲಿಗೆ ಒಂದು ಗೆಜ್ಜೆ ಅಂತ ಕರಿತೀವಿ. ಈ ರೀತಿ 33 ಇರಬೇಕು, 33 ಗೆಜ್ಜೆ ಇರಬೇಕು. ಇದನ್ನು ದಿನನಿತ್ಯ ದೇವರಿಗೆ ಸಮರ್ಪಣೆ ಮಾಡೋದು ಅಥವಾ ತುಳಸಿಗೆ ಸಮರ್ಪಣೆ ಮಾಡೋದು ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಲ್ವ, ಯಾವ ರೀತಿ ಗೆಜ್ಜೆ ವಸ್ತ್ರವನ್ನು ಏರಿಸ್ಬೋದು, ಹೇಗೆ ಯಾವ್ಯಾವ ಪೂಜೆ ಮಾಡಬೇಕು ಅಂತ. ಹಾಗೆ ಗೆಜ್ಜೆ ವಸ್ತ್ರ ಸೇವೆನೂ ಇರುತ್ತೆ. ದೇವರಿಗೆ ಗೆಜ್ಜೆ ವಸ್ತ್ರ ಏರಿಸೋದು ಅಥವಾ ಗೆಜ್ಜೆ ವಸ್ತ್ರ ದಾನ ಮಾಡೋದು, ಇದರಿಂದ ಜನ್ಮಾಂತರದಲ್ಲಿ ನಮಗೆ ವಸ್ತ್ರ ದಾರಿದ್ರ್ಯ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈಗ ನೋಡ್ರಿ, ಇದು ಹೂಬತ್ತಿಗಳು. ಹೂಬತ್ತಿಗಳು ಎಷ್ಟು ಕೊಡಬೇಕು ಅಂದರೆ 33 ಕೊಡಬಾರ್ದು, ಜೋಡಿಯಾಗಿ 33 ಕೊಡಬೇಕು. ಯಾಕಂದರೆ ಹೂಬತ್ತಿ ಒಂದು ಹಚ್ಚಂಗಿಲ್ಲ, ಒಂಟಿ ಹೂಬತ್ತಿಯನ್ನು ಯಾವತ್ತೂ ನಾವು ಹಚ್ಚಬಾರ್ದು ದೇವರಿಗೆ. ಹಾಗಾಗಿ ಜೊತೆಯಾಗಿ 33 ಅಂದರೆ 66 ಹೂಬತ್ತಿಯನ್ನು ಕೊಡಬೇಕು. ಇದು ದಿನನಿತ್ಯ ದೇವರಿಗೆ ಮನೆಯಲ್ಲಿ ದೇವ್ರ ಪೂಜೆಗಳನ್ನು ಮಾಡ್ತಾ ಇರ್ತಾರಲ್ವ, ಅದಕ್ಕೆ ಉಪಯೋಗ ಮಾಡ್ಕೊತಾರೆ. ಹಾಗಾಗಿ ಇದು ಒಂದು ವಿಶೇಷವಾದಂಥ ದಾನ. ನಾನು ಈ ದಾನನ ಕೊಡಬೇಕು ಅಂತ ಹೇಳಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ, ನಿಮಗೂ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೋಡ್ರಿ, ಇದು ಎಳೆಬತ್ತಿ ಅಂತ ಕರಿತೀವಿ. ಅಂದರೆ ನಾವು ದೀಪಕ್ಕೆ ದಿನನಿತ್ಯ ಏರಿಸ್ತೀವಲ್ವ ಎಳೆಬತ್ತಿ, ಆ ಎಳೆಬತ್ತಿಗಳನ್ನು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಇದು ಅಷ್ಟೇ 33 ಸಂಖ್ಯೆಯಲ್ಲಿ ಕೊಡ್ತಕ್ಕಂಥದ್ದು. ಎಳೆಬತ್ತಿ ಅಂದರೆ ಈ ಒಂದು ಎಳೆಬತ್ತಿಯಲ್ಲಿ 5 ಎಳೆಗಳಿರುತ್ತೆ. 5 ಎಳೆಗಳನ್ನು ಸೇರಿಸಿ ಒಂದು ಎಳೆಬತ್ತಿಯನ್ನು ಮಾಡಿರ್ತೀವಿ. ನೋಡಿರಿ, ಈ ರೀತಿ ಎಳೆಯನ್ನು ತೆಗೆದು 5 ಎಳೆಗಳನ್ನು ಜೋಡಿಸಿ ಒಂದು ಬತ್ತಿಯನ್ನು ಮಾಡೋದು. ಇದನ್ನು ದಿನನಿತ್ಯ ದೇವರಿಗೆ ಎಣ್ಣೆಯಲ್ಲಿ ಹಚ್ತಕ್ಕಂಥದ್ದು, ದೀಪಕ್ಕೆ ಏರಿಸ್ತಕ್ಕಂಥದ್ದು ಇದು ಎಳೆಬತ್ತಿ. ಆಮೇಲೆ ಅಧಿಕ ಮಾಸದ ಬತ್ತಿ, ಇದು ನಿಮಗೆಲ್ಲ ಗೊತ್ತಿದೆ, ಆಲ್ರೆಡಿ ನೀವೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ, ದಿನನಿತ್ಯ ಹಚ್ತಾ ಇದ್ದೀರಾ. ಇದನ್ನು ದಾನವಾಗಿ ಕೊಡ್ತಕ್ಕಂಥದ್ದು 2 ಕೊಡ್ಬೋದು, 4 ಕೊಡ್ಬೋದು, ಅಥವಾ 33 ಸಹ ಈ ರೀತಿಯಾಗಿ ದಾನವನ್ನು ಕೊಡ್ಬೋದು. ಈ ಎಲ್ಲ ಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿ ದಾನವಾಗಿ ಕೊಡೋದು. ನೋಡಿರಿ, ಅರಿಶಿನ ಕುಂಕುಮವನ್ನು ಇಟ್ಟು ಮುತ್ತೈದೆಗೆ ದಾನವಾಗಿ ಕೊಡೋದು. ಅಥವಾ ದೇವಸ್ಥಾನಗಳಿಗೆ ಕೊಡ್ತೀವಿ ಅಂದರೆ ಬ್ರಾಹ್ಮಣರಿಗೆ ದಕ್ಷಿಣೆ ಸಹಿತವಾಗಿ ದಾನವನ್ನು ಕೊಡೋದು. ಮುತ್ತೈದೆ ಕೊಡೋದಾಯಿತು ಅಂದರೆ ಈ ರೀತಿಯಾಗಿ ಒಂದು ಬ್ಲೌಸ್ ಪೀಸು, ದಕ್ಷಿಣೆ, ಎಲೆ ಅಡಿಕೆ, ಅರಿಶಿನ ಕುಂಕುಮ, ಬಳೆ ಎಲ್ಲವನ್ನು ಹೀಗೆ ಇಟ್ಟು ಪ್ಯಾಕ್ ಮಾಡೋದು. ನಿಮಗೆ ತೋರಿಸಿದ್ದೆ, ನಾನು ಬಳ್ಳಾರಿಯಲ್ಲಿ ದಾನ ಕೊಡುವಾಗ ಪೋಸ್ಟ್ ಹಾಕಿದ್ದೆ. ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸ್ನೇಹಿತರೆ, ಅದಕ್ಕೆ ವಿಡಿಯೋ ಮಾಡಿಲ್ಲ ನಾನು. ಈ ರೀತಿಯಾಗಿ ಬ್ಲೌಸ್ ಪೀಸ್ ಸಮೇತವಾಗಿ, ದಕ್ಷಿಣೆಯ ಸಮೇತವಾಗಿ ಬತ್ತಿಗಳನ್ನು ದಾನವಾಗಿ ಕೊಡೋದು. ಈ ಬತ್ತಿಗಳ ಜೊತೆಗೆ ಒಂದು ದೀಪವನ್ನು ದಾನವಾಗಿ ಕೊಡೋದು. ಒಂದು ದೀಪ ಅಲ್ಲ, ನೀವು ಸಪ್ರೇಟಾಗಿ ಕೊಡ್ತೀವಿ ಅಂತಂದರೆ 2 ನೀಲಾಂಜನವನ್ನು ಕೊಡಬೇಕು ಜೊತೆಯಾಗಿ. ಇದೆಲ್ಲ ನಾನು ನೆನ್ನೆ ತೊಳೆದು ಇಟ್ಕೊಂಡಿದ್ದೆ, ಏಕಾದಶಿ ಅಲ್ವಾ, ಹಾಗಾಗಿ ದೇವರ ಪಾತ್ರೆಗಳನ್ನು ತೊಳಿತಾ ಇರ್ತೀವಿ. ಈ ರೀತಿಯಾಗಿ ಒಂದು ಸಾಲು ದೀಪ ಅಂತ ಬರುತ್ತೆ, ಅದರಲ್ಲಿ 2 ಇರುತ್ತೆ, ಅದನ್ನು ದಾನವಾಗಿ ಕೊಡ್ಬೋದು. ಅಥವಾ ಈ ರೀತಿ ಬತ್ತಿ ಏರಿಸೋದಾಯಿತು ಅಂತಂದರೆ ಅದನ್ನು 2 ಕೊಡಬೇಕು. ಈ ರೀತಿಯಾಗಿ ಸಹ 2 ಕೊಡ್ಬೋದು. ಅಥವಾ ಸಾಧ್ಯ ಇದೆ, ಶಕ್ತಿ ಇದೆ ಅಂದರೆ ಒಂದು ಜೊತೆ ಬೆಳ್ಳಿಯ ನೀಲಾಂಜನವನ್ನು ದಾನ ಕೊಟ್ಟರೆ ತುಂಬ ಶ್ರೇಷ್ಠ. ರಜತ ದಾನ, ಸುವರ್ಣ ದಾನ ತುಂಬ ಶ್ರೇಷ್ಠವಾದದ್ದು. ಒಟ್ಟಿನಲ್ಲಿ ದೀಪದಾನ ಖಂಡಿತವಾಗಿ ಮಾಡಿರಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಒಳ್ಳೆಯದು. ವಂಶ ಅಭಿವೃದ್ಧಿ ಆಗುತ್ತೆ, ಕಷ್ಟಗಳ ಪರಿಹಾರ ಆಗುತ್ತೆ. ದೀಪ ಹಚ್ಚೋದ್ರಿಂದ ಎಷ್ಟು ನಮಗೆ ಪುಣ್ಯ ಸಿಗುತ್ತೋ, ದೀಪದಾನದಿಂದನೂ ಸಹ ಅನಂತ ಪಟ್ಟು ಪುಣ್ಯ ಲಭ್ಯ ಆಗುತ್ತೆ. ಈ ರೀತಿ ತುಪ್ಪದಲ್ಲಿ ನೆನೆಸಿ ದಾನವಾಗಿ ಕೊಡ್ತಕ್ಕಂಥದ್ದು. ಅಥವಾ ಈ ಬತ್ತಿಗಳ ಜೊತೆಗೆ ಒಂದು 1/4 kg ಆಗಷ್ಟು, 1/4 ಲೀಟ್ರ್ ಆಗಷ್ಟು ತುಪ್ಪವನ್ನು ಕೊಟ್ಟು ನೀವು ಇದರಲ್ಲಿ ನೆನೆಸ್ಕೊಂಡು ದೀಪ ಹಚ್ಚಿರಿ ಅಂತ ಹೇಳ್ಬೋದು. ನಾನಿಲ್ಲಿ ಇದನ್ನೆಲ್ಲನೂ ತುಪ್ಪದಲ್ಲಿ ನೆನೆಸಿ ದಾನವಾಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಮತ್ತು ನೀವು ಏನೇನು ದಾನ ಕೊಟ್ಟಿದ್ದೀರಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ನಾಹಂಕರ್ತ ಹರಿಕರ್ತ ಅಂತ ಹೇಳಿ ನಾವು ಕೊಡ್ತಕ್ಕಂಥ ದಾನದ ಬಗ್ಗೆ ಹೇಳ್ಕೊಳ್ಳೋದು ಅಷ್ಟು ಉತ್ತಮ ಅಲ್ಲ ಅಂತ ನಾನು ಅಂದ್ಕೊತೀನಿ. ಹಾಗಾಗಿ ನಾನು ಎಲ್ಲಿ ಪ್ರಚಾರ ಮಾಡಿಲ್ಲ. ತುಂಬ ಕೇಳ್ತಾ ಇದ್ರಿ, ನಮಗೂ ತೋರಿಸ್ಕೊಡ್ರಿ, ಅನುಕೂಲ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಾನೊಂದು ಪೋಸ್ಟ್ ಹಾಕಿದ್ದೆ. ಅಲ್ಲಿ ನಾನು ಕೆಲವೊಂದು ದಾನಗಳ ತಯಾರಿ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಪೋಸ್ಟ್ ಹಾಕಿದ್ದೆ. ಅದರಲ್ಲಿ ನಾನು ಕೆಲವೊಂದು ದಾನಗಳನ್ನು ಕೊಟ್ಟಿದ್ದು ನಿಮಗೆ ತೋರಿಸಿದ್ದೀನಿ ಅಲ್ವಾ ಸ್ನೇಹಿತರೆ. ತುಂಬ ಜನ ನೋಡಿದ್ದೀರಾ, ಕೆಲವೊಬ್ಬರು ನೋಡಿಲ್ಲ. ಅಪೂಪ ದಾನ ಕೊಟ್ಟಿದ್ದೀನಿ, ವಸ್ತ್ರದಾನ, ಮತ್ತು ಈ ರೀತಿಯಾಗಿ ಸಾಧ್ಯವಾದಷ್ಟು ದೀಪದಾನ, ಗಂಟೆಯನ್ನು ದಾನ ಮಾಡಿದ್ದೀನಿ. ಗಂಟೆ ದಾನ ಯಾಕೆ ಅಂತ ಕೇಳ್ಬೋದು. ನಾನು ಮೌನ ಭೋಜನವನ್ನು ಮಾಡ್ತಾಯಿದ್ದೀನಿ, ಹಾಗಾಗಿ ಗಂಟೆ ದಾನವನ್ನು ಮಾಡಿದ್ದೀನಿ. ಈ ರೀತಿ ಕೈಲಾದಷ್ಟು ದಕ್ಷಿಣೆ ಸಹಿತ ದಾನವನ್ನು ಕೊಟ್ಟಿದ್ದೀನಿ. ಮತ್ತು 33 ಮುತ್ತೈದೆಯರಿಗೆ ತಾಂಬೂಲ ದಕ್ಷಿಣೆ ಸಹಿತ ಬ್ಲೌಸ್ ಪೀಸು ಎಲ್ಲವನ್ನು ಇಟ್ಟು ಪ್ಯಾಕ್ ಮಾಡಿ, ಮತ್ತು ಈ ರೀತಿ ಒಂದು ಬಂಡಲ್ ಬಳೆಗಳನ್ನು ಕೊಟ್ಟಿದ್ದೀನಿ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಬಂಡಲ್ ಅಷ್ಟು 33 ಬಂಡಲನ್ನು ನಾನು ತಂದಿದ್ದೆ. ಮತ್ತು ಮಾವಿನ ಹಣ್ಣು, ಈಗ ಸೀಸನ್ ಅಲ್ವಾ, ಹಾಗಾಗಿ ಒಂದೊಂದು ಮಾವಿನ ಹಣ್ಣನ್ನು ಇಟ್ಬಿಟ್ಟು ಈ ರೀತಿ ತಾಂಬೂಲ ಪ್ಯಾಕೆಟ್ಗಳನ್ನು ರೆಡಿ ಮಾಡಿ 33 ಬಂಡಲ್ಸ್ ಬಳೆಗಳನ್ನು ತಂದಿದ್ದೆ. ಒಬ್ಬೊಬ್ಬರಿಗೆ ಒಂದೊಂದು ಬಂಡಲ್ ಥರ ಹಣ್ಣನ್ನು ಇಟ್ಟು ದಕ್ಷಿಣೆ ಇಟ್ಟು ದಾನವಾಗಿ 33 ಜನಕ್ಕೆ ಕೊಟ್ಟಿದ್ದೀನಿ. ಮತ್ತು ಯಥಾಶಕ್ತಿ ಮನೆಗೆ ಕರೆದುಬಿಟ್ಟು ನಮ್ಮ ತಮ್ಮ ದಂಪತಿಗಳನ್ನು ಕರೆದು ಅವರಿಗೆ ನಾನು ಅಪೂಪ, ವಸ್ತ್ರ ಎಲ್ಲವನ್ನು ದಾನವಾಗಿ ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ ಅಂತ ಅಲ್ಲ, ನನ್ನಲ್ಲಿದ್ದು ಭಗವಂತ ಆ ಒಂದು ಸತ್ಕರ್ಮವನ್ನು ಮಾಡಿಸಿದ್ದಾನೆ ಅಂತ ನಾನು ತಿಳಿತಾ ಇದ್ದೀನಿ. ಹಾಗಾಗಿ ನಾನು ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ, ಬರೀ ಫೋಟೋ ಅಷ್ಟೇ ತೆಕ್ಕೊಂಡಿದ್ರಿ. ದಾನ ಕೊಟ್ಟಿದ್ದನ್ನು ಇನ್ನೊಬ್ಬರಿಗೆ ಹೇಳಬಾರ್ದು ಅಂತಾರೆ, ಹಾಗಾಗಿ ಸ್ನೇಹಿತರೆ ತಪ್ಪು ತಿಳಿಬೇಡ್ರಿ. ಮತ್ತು ಈ ದಾನವನ್ನು ನಾನು ನಾಳೆ ಭಾನುವಾರ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊತಾ ಇದ್ದೀವಿ. ನಮ್ಮ ಗುರುಗಳ ದರ್ಶನವೂ ಆಗುತ್ತೆ, ಮತ್ತು ಧನ್ವಂತರಿ ನಾಮಕ ಪರಮಾತ್ಮನ ದರ್ಶನಕ್ಕೋಸ್ಕರ ಹೋಗ್ತಾ ಇದ್ದೀವಿ ಭಾನುವಾರ. ಅವತ್ತಿನ ದಿವಸ ನಾನು ಇನ್ನೊಂದಷ್ಟು ಏನಾದರೂ ದಾನಗಳು ಕೊಡಬೇಕು ಅಂತ ಮನಸ್ಸು ಹಾತೊರಿತಾ ಇದೆ. ಎಷ್ಟು ದಾನ ಕೊಟ್ಟರು ನನಗೆ ತೃಪ್ತಿ ಅಂತ ಅನ್ನಿಸ್ತಾ ಇಲ್ಲ. ಇನ್ನೂ ಕೊಡಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಯಾವಾಗಲೂ ದಿನನಿತ್ಯ ಅನಿಸುತ್ತೆ. ಹಾಗಾಗಿ ಹುಣ್ಣಿಮೆ ಆಗಿದೆ, ಭಾನುವಾರ ಮರದ ಬಾಗಿಣ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದೀನಿ. ಹಿರಿಯ ಮುತ್ತೈದೆಯರಿಗೆ ಯಾರಿಗಾದರೂ ಕೊಡೋಣ ಅಂತ ಹೇಳಿ. ಮತ್ತು ಬತ್ತಿಗಳನ್ನೆಲ್ಲ ನೆನೆಸಿ ತೊಗೊಂಡು ಹೋಗ್ತಾ ಇದ್ದೀನಿ, ತುಪ್ಪದಲ್ಲಿ ನೆನೆಸಿ. ಸಾಧ್ಯವಾದರೆ ಬ್ರಾಹ್ಮಣರಿಗೆ, ಮುತ್ತೈದೆಯರಿಗೆ ಈ ಒಂದು ಬತ್ತಿಗಳನ್ನು ಕೊಟ್ಟರೆ ಮನೆಯಲ್ಲಿ ದೇವರ ಪೂಜೆಯನ್ನು ಮಾಡ್ತಕ್ಕಂಥವರು ದಿನನಿತ್ಯ ಬಳಸ್ಕೊತಾರೆ. ನೀವು ಸಹ ಈ ದಾನವನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ. ಯಾಕೆ ತೋರಿಸ್ತಿದ್ದೀನಿ ಅಂತಂದರೆ, ನಾನು ಕೊಡ್ತಾ ಇದ್ದೀನಿ ಅಂತ ಅನ್ನೋ ಉದ್ದೇಶದಿಂದ ತೋರಿಸ್ತಾ ಇಲ್ಲ. ನೀವು ಸಹ ಈ ಥರದ ದಾನಗಳನ್ನು ಮಾಡಿಕೊಡ್ರಿ. ದೀಪದಾನ ಮುಖ್ಯವಾಗಿ ಪ್ರತಿಯೊಬ್ಬರು ಮಾಡಿರಿ. ನಿಮ್ಮ ಶಕ್ತಿಯಾನುಸಾರ ಚಿಕ್ಕದಾದರೂ ಪರವಾಗಿಲ್ಲ, ದೀಪಗಳನ್ನು ತಗೊಂಡು ದಾನ ಕೊಡ್ರಿ. ತುಪ್ಪದ ಬತ್ತಿಗಳನ್ನು ಸೇರಿಸಿ, ತುಂಬ ಒಳ್ಳೆಯದು. ಕಷ್ಟಗಳ ಪರಿಹಾರ, ವಂಶ ಅಭಿವೃದ್ಧಿ ಆಗುತ್ತೆ. ದೀಪ ಹಚ್ಚಿದ್ರೆ ಎಷ್ಟು ನಮ್ಮ ಬೆಳಕಾಗುತ್ತೋ ನಮ್ಮ ಜೀವನದಲ್ಲಿ, ಹಾಗೆ ನಿಮಗೆ ಬದಲಾವಣೆ ಕಾಣಿಸುತ್ತೆ. ಹಾಗಾಗಿ ಈ ತಯಾರಿ ನಾನು ಮಾಡ್ತಾಯಿದ್ದೆ, ನಿಮಗೂ ಸಹ ತೋರಿಸೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದ್ದೀನಿ. ಈ ರೀತಿ ನಿಮ್ಮ ಶಕ್ತಿಯಾನುಸಾರ ಏನಾಗುತ್ತೋ ಅದನ್ನು ದಾನವಾಗಿ ಕೊಡ್ರಿ. 33 ತಿಂಗಳಿಗೆ ಒಮ್ಮೆ ಬರ್ತಕ್ಕಂಥ ಅಧಿಕ ಮಾಸ. ಈಗ ಈ ಮಾಸ ಮುಗ್ದೋಯ್ತು ಅಂತಂದರೆ ಆಮೇಲೆ ನಾವು ಪೇಚಾಡ್ಕೊಂಡ್ರೆ ಮತ್ತು ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರೆ ಪ್ರಯೋಜನ ಬರೋದಿಲ್ಲ. ಈ ಒಂದು ಕಾಲವನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಹೆಚ್ಚು ದೇವರ ಸೇವೆ ಮತ್ತು ದಾನಗಳು ಯಾರು ಮಾಡ್ತಾರೋ ಅವರಿಗೆ ಅನಂತ ಪಟ್ಟು ಪುಣ್ಯ ಸಿಗುತ್ತೆ ಈ ಒಂದು ತಿಂಗಳಲ್ಲಿ. ಮತ್ತು ನಾನು ಬಳ್ಳಾರಿಗೆ ಯಾಕೆ ಹೋಗಿ ದಾನ ಕೊಟ್ಟೆ ಅಂತ ನಿಮಗೆಲ್ಲ ಅನಿಸ್ಬೋದು. ಅಲ್ಲಿ ನಮ್ಮ ಚಿಕ್ಕಮ್ಮ ಒಬ್ಬರು ರಥೋತ್ಸವ ಇಟ್ಕೊಂಡಿದ್ರು ರಾಯರ ಮಠದಲ್ಲಿ, ದೊಡ್ಡ ರಾಯರ ಮಠ ಸತ್ಯನಾರಾಯಣಪೇಟೆ. ಅಲ್ಲಿ ರಥೋತ್ಸವ ಇತ್ತು, ಬೆಳ್ಳಿ ರಥೋತ್ಸವ. ಹಾಗಾಗಿ ಕನಕಾಭಿಷೇಕ ಇತ್ತು ರಾಯರಿಗೆ. ಇದು ಒಂದು ಸದವಕಾಶ. ಎಲ್ಲರೂ ಮಾಡ್ತಕ್ಕಂತಹ ಸೇವೆಗಳಲ್ಲಿ ನಾವು ಸಹ ಭಾಗವಹಿಸಬೇಕು, ಅದು ಒಂದು. ಮತ್ತು ನಾನಲ್ಲಿ ದಾನ ಕೊಟ್ಟರೆ ಮಠದಲ್ಲಿ ತುಂಬ ಮುತ್ತೈದೆಯರು ಸಿಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಹೋದಂಗೂ ಆಯಿತು, ಎಲ್ಲರ ಭೇಟಿ ಆಯಿತು, ಬಂಧು ಬಳಗದವ್ರದ್ದು. ಹಾಗೆಯೇ ರಾಯರ ಸೇವೆಯಲ್ಲಿ ನಾನು ಸಹ ಪಾಲ್ಗೊಂಡೆ. ಹಾಗೆ ಯಥಾಶಕ್ತಿ ನನ್ನ ಕೈಲಾದಷ್ಟು ಭಗವಂತ ನನಗೆ ಎಷ್ಟು ಕೊಟ್ಟಿದ್ದಾನೋ ಅಷ್ಟರಲ್ಲಿ ದಾನ ಧರ್ಮಗಳನ್ನು ಮಾಡಿಕೊಂಡು ಮತ್ತು ನಾನೀಗ ಊರಿಗೆ ಬಂದಿದ್ದೀನಿ. ನಾನು ಬರೀ 2 ದಿನ ಹೋಗಿದ್ದೆ ಅಷ್ಟೇ ಊರಿಗೆ. ನೋಡಿರಿ, ಇದಿಷ್ಟು ದಾನಗಳು ನಿಮಗೆ ಏನು ಸಾಧ್ಯ ಆಗುತ್ತೋ ಅದನ್ನು ಕೊಡ್ರಿ. ಒಂದು ಜೊತೆನಾದರೂ ದೀಪದಾನವನ್ನು ಮಾಡಿಕೊಡ್ರಿ ಅಂತ ಹೇಳ್ತೀನಿ ಸ್ನೇಹಿತರೆ. ದೀಪವನ್ನು ಹಚ್ಚಿ ದಾನವಾಗಿ ಕೊಟ್ಟರೆ ಅನಂತ ಪಟ್ಟು ಪುಣ್ಯ ಇದೆ. ಸಾಧ್ಯವಾಗಿಲ್ಲ ಅಂದರೆ ಬತ್ತಿಗಳನ್ನು ಈ ರೀತಿಯಾಗಿ ತುಪ್ಪದಲ್ಲಿ ನೆನೆಸಿ ಬತ್ತಿಗಳನ್ನು ಇಟ್ಟು ದೀಪದಾನವನ್ನು ಮಾಡ್ಬೋದು.
ಯಾವುದೇ ದಾನವನ್ನು ಮಾಡಿರಿ, ನಾಹಂಕರ್ತ ಹರಿಕರ್ತ, ನನ್ನಲ್ಲಿ ನಿಂತು ಭಗವಂತ ಈ ಒಂದು ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ಅನುಸಂಧಾನ ಮಾಡಿಕೊಂಡು ಭಕ್ತಿಯಿಂದ ದಾನವನ್ನು ಕೊಡ್ರಿ. ದಾನ ತಗೊಳ್ಳೋರಲ್ಲೂ ಸಹ ಭಗವಂತ ಇರ್ತಾನೆ, ನಮ್ಮಲ್ಲೂ ಸಹ ಭಗವಂತ ಇದ್ದು ದಾನ ಕೊಡಿಸ್ತಾನೆ, ದಾನವನ್ನು ತಗೊಳ್ತಾನೆ. ಹಾಗಾಗಿ ಏನೇ ದಾನಗಳನ್ನು ಮಾಡಿರಿ, ನಾವು ಪುರುಷೋತ್ತಮ ರೂಪಿ ಭಗವಂತಗೆ ಮಾಡ್ತಾ ಇದ್ದೀವಿ, ಯಾವುದೇ ಸೇವೆ ಮಾಡಿದರೂ ಭಗವಂತನಿಗೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅನುಸಂಧಾನವನ್ನು ಮಾಡಿಕೊಡ್ರಿ. ತ್ರಯತ್ರಿಂಶ ದೇವತಾ ಅಂತರ್ಯಾಮಿ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀ ಆನಂದ ಪುರುಷೋತ್ತಮ ಪ್ರೀತ್ಯರ್ಥಂ ಅಂತ ಹೇಳಿಕೊಂಡು ಕೃಷ್ಣಾರ್ಪಣ ಅಂತ ಹೇಳಿ ದಾನವನ್ನು ಕೊಡ್ರಿ ಅಂತ ಹೇಳ್ತಾ, ಅನಂತ ಪಟ್ಟು ಪುಣ್ಯವನ್ನು ನೀವು ಸಂಪಾದನೆ ಮಾಡಿಕೊಳ್ರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ಅನಿಸುತ್ತೆ. ಯಾಕೆ ಅಂದರೆ ತುಂಬ ಜನ ಕೇಳ್ತಾ ಇರ್ತೀರಾ, ಯಾವ ರೀತಿಯಾಗಿ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ದಾನವನ್ನು ಮಾಡಿದ್ರೆ ಶ್ರೇಷ್ಠ ಅಂತ ಕೇಳ್ತಾ ಇರ್ತೀರಾ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ. ನಾನು ಕೊಟ್ಟಿದ್ದೀನಿ, ನಾನು ಕೊಡ್ತಾ ಇದ್ದೀನಿ ಅಂತ ತೋರಿಸೋದಕ್ಕೆ ಸರ್ವಥಾ ಅಲ್ಲ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗೋಣ ಸ್ನೇಹಿತರೆ. ಹರೇ ಶ್ರೀನಿವಾಸ.